ಇಲ್ಲಿ ನೋಡಿ ಯಥೇಚ್ಛವಾಗಿ ಕೆಸುವಿನ ಎಲೆಗಳು ಬೆಳೆದಿದೆ. ಇವತ್ತು ಕೆಸುವಿನ ಎಲೆಯನ್ನು ಕುಯ್ದುಕೊಂಡು ತಗೊಂಡು ಹೋಗಿ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿ ಆಗ್ತದೆ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ಕೆಸುವಿನ ಎಲೆಗಳನ್ನೆಲ್ಲ ಕುಯ್ದು ತಗೊಳ್ತೇನೆ. ನಮ್ಮಲ್ಲಿ ಕಪ್ಪು ದಂಟಿನ ಕೆಸ ಆದ್ರೆ ಬಾಯಿ ತುರ್ಸುದಿಲ್ಲ ಅಂತ ಹೇಳ್ತೇವೆ. ಕೆಲವು ಕಡೆ ಬಿಳಿ ದಂಟಿನ ಕೆಸ ಆದ್ರೆ ಬಾಯಿ ತುರ್ಸುದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಕಡೆ ಯಾವುದನ್ನ ಬಳಸ್ತೀರಾ ಅಂತಾನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಾನೀಗ ಇದೆಲ್ಲ ಎಲೆಗಳನ್ನ ಕುಯ್ದು ತಗೊಳ್ತೇನೆ. ಒಂದು ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕೊಂಡಿದ್ದೇನೆ. ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೇನೆ. ಮೂರು ಬಾರಿ ತೊಳೆದು ತಗೊಂಡು ನೀರು ಹಾಕಿ 1-2 ಗಂಟೆ ಹೊತ್ತು ನೆನೆಲಿಕ್ಕೆ ಇಡ್ತೇನೆ. ಈಗ ಇದಕ್ಕೆ ಬೇಕಾದಂತಹ ಮಸಾಲೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಬಾಣಲೆಯನ್ನ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಇಂಗು 1 ಕಡಲೆ ಗಾತ್ರದಷ್ಟು, 1 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಕಾಲು ಟೀ ಚಮಚ ಆಗುವಷ್ಟು ಮೆಂತೆಕಾಳು ಒಂದ್ಸಲ ಹುರ್ಕೊಳ್ತೇನೆ. ಎರಡು ಟೇಬಲ್ ಚಮಚ ಕೊತ್ತಂಬರಿ ಬೀಜ, 1 ಟೀ ಚಮಚ ಆಗುವಷ್ಟು ಜೀರಿಗೆ, 6 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಖಾರ ಬೇಕಾದವರು ಸ್ವಲ್ಪ ಜೀರಿಗೆ ಮೆಣಸನ್ನ ಸೇರಿಸ್ಕೊಳ್ಬೋದು. ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಮಸಾಲೆಯನ್ನೆಲ್ಲ ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಹುರಿದು ಬಣ್ಣ ಬಂದಿದೆ ನೋಡಿ. ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ. ಚೆನ್ನಾಗಿ ಪರಿಮಳವು ಕೂಡ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕೆಳಗಿಳಿಸ್ಕೊಳ್ತೇನೆ. ನೆನೆಸಿಟ್ಟಿರುವ ಅಕ್ಕಿ ಚೆನ್ನಾಗಿ ನೆಂದಿದೆ. ಕಲ್ಲಲ್ಲಿ ಇದನ್ನು ಹಾಕೊಳ್ತಾ ಇದ್ದೇನೆ. ಹುರಿದಿರುವ ಮಸಾಲೆಯನ್ನು ಕೂಡ ಹಾಕೊಳ್ತೇನೆ. ಹಾಗೆ 1-2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು, ಕೆಸುವಿನ ಎಲೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗ್ತದೆ. ಹಾಗೆ ಇದು ಅರ್ಧ ತಕ್ಷಣ ಮಾಡುವಂತಹ ಒಂದು ತಿಂಡಿ, ಹಾಗಾಗಿ ಹುಳಿ ಸ್ವಲ್ಪ ಚೆನ್ನಾಗಿ ಬೀಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು, 1 ಕಪ್ ಆಗುವಷ್ಟು ಅಕ್ಕಿ, ಸ್ವಲ್ಪ ಸೊಪ್ಪಿಗೆ, ನುಣ್ಣಗೆ ಅರಿಯೋದು ಬೇಡ, ಸ್ವಲ್ಪ ಸಣ್ಣ ರವೆ ರೀತಿ ಇರಲಿ, ತರಿ ತರಿಯಾಗಿ ಹರ್ಕೊಳ್ಬೇಕು. ಇದನ್ನ ತೆಕ್ಕೊಳ್ತೇನೆ ಈಗ.
ಕಲ್ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕೊಳ್ತೇನೆ. ತಂದಿರುವ ಕೆಸುವಿನ ಎಲೆಯನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಇದನ್ನ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಕೆಸುವಿನ ಎಲೆ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ರುಬ್ಬಿರುವ ಮಸಾಲೆನೂ ಕೂಡ ರೆಡಿ ಇದೆ. ಮಸಾಲೆಗೆ ಒಂದು ಸ್ವಲ್ಪ ಬೆಲ್ಲ, 1 ಟೀ ಚಮಚ ಹಾಕಿದ್ರೆ ಸಾಕು ರುಚಿ ಬ್ಯಾಲೆನ್ಸಿಗೆ. ಹಾಗೆ ಸ್ವಲ್ಪ ಅರಿಶಿಣ, ಕಟ್ ಮಾಡಿರುವಂತಹ ಕೆಸುವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೆಸುವಿನ ಸೊಪ್ಪನ್ನ ನೋಡ್ಕೊಂಡು ಕೂಡ ಸೇರಿಸ್ಕೊಳ್ಬಹುದು, ಎಷ್ಟು ಬೇಕೋ ಅಷ್ಟು ಅಂತ. ನಿಮ್ಮ ಹತ್ರ ಸೊಪ್ಪು ಜಾಸ್ತಿ ಇತ್ತು ಅಂದ್ರೆ ಈ ತರ ಹಿಟ್ಟಿಗೆ ಸೊಪ್ಪನ್ನ ಹಾಕೊಳ್ಳಿ. ಹಿಟ್ಟು ಜಾಸ್ತಿ ಇತ್ತು ಅಂದ್ರೆ ಸೊಪ್ಪಿಗೆ ಸ್ವಲ್ಪನೇ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ನನ್ನ ಹತ್ರ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೆಸುವಿನ ಸೊಪ್ಪನ್ನ ಕಟ್ ಮಾಡುವಾಗ ಕೈ ತುರ್ಕೆ ಬರ್ತದೆ. ಹುಣಸೆ ಹಣ್ಣಿನ ರಸವನ್ನ ಹಚ್ಕೊಳ್ಳೋದ್ರಿಂದ ಕೆಸುವಿನ ಸೊಪ್ಪನ್ನ ಕಟ್ ಮಾಡುವಾಗ ಕೈ ತುರ್ಕೆ ಬರುವುದಿಲ್ಲ. ನಿಮ್ಗೇನಾದ್ರೂ ತುಂಬಾ ಅಲರ್ಜಿ ಎಲ್ಲ ಇತ್ತು ಅಂದ್ರೆ ಕಟ್ ಮಾಡುವಾಗ ಹುಣಸೆ ರಸವನ್ನ ಹಚ್ಕೊಂಡು ಕೆಸುವಿನ ಎಲೆಗಳನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಆಗಿದೆ. ನಾನು ಸ್ವಲ್ಪ ಸೊಪ್ಪನ್ನು ಹಾಕ್ತೇನೆ. ಕಲ್ ತೊಳೆದಿರೋ ನೀರು ಕೂಡ ಇದೆ, ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ವಲ್ಪ ರೊಟ್ಟಿ ಹಿಟ್ಟೆಲ್ಲ ಇರ್ತದಲ್ಲ, ಆ ಹದದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಹೀಗೆ ರೆಡಿ ಆಗಿದೆ. ಕೆಸುವಿನ ಸೊಪ್ಪಿನ ಚಟ್ನಿಯನ್ನ ಮಾಡ್ಲಿಕ್ಕೆ ದೋಸೆ ಕಾವಲಿಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪದ ಮಿಶ್ರಣವನ್ನ ಹಾಕೊಂಡಿದ್ದೇನೆ. ಕಾವಲಿ ತುಂಬಾ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಮಾಡಿರುವಂತಹ ಈ ಹಿಟ್ಟೇನಿದೆ ಇದನ್ನ ಹಾಕ್ತಾ ಇದ್ದೇನೆ. ತೆಳ್ಳಗೆ ಹರಡಬೇಕು ಇದನ್ನ. ಮೇಲ್ಗಡೆಯಿಂದ ಸ್ವಲ್ಪ ಬೇಕಾದ್ರೆ ನೀರನ್ನ ಚಿಮುಕಿಸಿ, ಹಾಗೆ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನ ಹಾಕೊಳ್ತಾ ಇದ್ದೇನೆ. ಒಂದು ಮುಚ್ಚಳವನ್ನ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡ್ತೇನೆ. ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುವಿ ಹಾಕ್ತೇನೆ. ಮುಚ್ಚಳವನ್ನು ಮುಚ್ಚಿ ಮತ್ತೊಂದು ಕಡೆಗೂ ಬೇಯಿಸ್ಕೊಳ್ತೇನೆ. ಹದವಾಗಿ ಬೆಂದಿದೆ, ತೆಕ್ಕೊಳ್ತೇನೆ. ಉಳಿದನ್ನು ಇದೇ ರೀತಿಯಲ್ಲಿ ಮಾಡ್ಕೊಳ್ತೇನೆ. ಬಿಸಿ ಬಿಸಿ ಕೆಸುವಿನ ಎಲೆ ಚಟ್ನಿಯ ಮೇಲೆ ಬೆಣ್ಣೆಯನ್ನು ಹಾಕಿ ಸರ್ವ್ ಮಾಡಬೇಕು. ತುಂಬಾ ರುಚಿಕರವಾಗಿ ಬರ್ತದೆ. ಹೇಗಾಗಿದೆ ಅಂತ ನೋಡ್ತಾ ಇದ್ದೇನೆ. ಚೆನ್ನಾಗಿ ಬೆಣ್ಣೆ ಹಚ್ಬೇಕು ಹಿಂಗೆ. ಸೂಪರ್ ಆಗಿ ಆಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.